ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಫುಟ್ಪಾತ್ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ GBA ನೌಕರರ ಮೇಲೆ ಹಲ್ಲೆ ಆಗಿರುವಂಥದ್ದು. ಇದರಲ್ಲಿ ಎಲ್ಲೋ ಒಂದು ಕಡೆ GBA ನಿಯೋಜನೆ ಮಾಡಿರುವಂತಹ ಮಾರ್ಷಲ್ಗಳ ನಿರ್ಲಕ್ಷ್ಯ ಆಗಿರ್ಬೋದು, ಅವರನ್ನು ನಿಯೋಜನೆ ಮಾಡದೇ ಇರುವಂಥದ್ದು ಈ ಒಂದು ಘಟನೆಗೆ ಕಾರಣ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಜೊತೆಗೆ GBA ವ್ಯಾಪ್ತಿಯಲ್ಲಿರುವಂತಹ 600ಕ್ಕೂ ಹೆಚ್ಚು ಮಾರ್ಷಲ್ಗಳನ್ನು ವಾಪಸ್ ಪಡಿಬೇಕು ಅನ್ನುವಂತಹ ಒತ್ತಾಯನ್ನು ಕೂಡ ಕೇಳಿಬರ್ತಾ ಇದೆ. ಸೊ ನಮ್ಮ ಜೊತೆಗೆ GBA ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರುವಂತಹ ಅಮೃತರಾಜ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಕಸ ಆಗಿರ್ಬೋದು ಅಥವಾ ಆರೋಗ್ಯ ಇಂದಿರಾ ಕ್ಯಾಂಟೀನ್ ಇವೆಲ್ಲವಕ್ಕೂ ಕೂಡ ಮಾರ್ಷಲ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಸೊ ಅವ್ರು ಬಂದಿರೋದ್ರಿಂದ ಸಾಕಷ್ಟು ಅನುಕೂಲ ಆಗ್ತಿದೆ ಅನ್ನುವಂಥದ್ದು ಮಾತಿದೆ. ಇದ್ರ ನಡುವೆ ನೀವು ಮಾರ್ಷಲ್ಗಳನ್ನು ವಾಪಸ್ ತಗೊಳ್ಳಿ ಅನ್ನುವಂಥದ್ದು ಒತ್ತಾಯ ಯಾಕೆ ಅಂತ? ಈಗ ಸಂಪೂರ್ಣ ಆರೋಗ್ಯ ಇಲಾಖೆ ನಮ್ಮ ಸಂಘದ ವ್ಯಾಪ್ತಿಗೆ ಬರುತ್ತೆ. ಒಬ್ಬರಾದರೂ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಒಂದು 250 ಜನ ಇದ್ದಾರೆ, ಜೂನಿಯರು ಸೀನಿಯರ್ ಆಗ್ಬೋದು, SWM ಇನ್ಸ್ಪೆಕ್ಟ್ರು. ಒಬ್ಬರಾದರೂ ಮಾರ್ಷಲ್ಗೂ ನಮಗೂ ಒಡನಾಟ ಇದೆ ಅಂತ ಹೇಳ್ಬಿಟ್ರೆ ನಾವು ಮಾತಾಡ್ತೀವಿ. ಸರ್, ನಿನ್ನೆ ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಡಿಮೆ ಅಂದರೂ 150 ಜನ ಮಾರ್ಷಲ್ಗಳಿರ್ತಾರೆ. ಸೌಜನ್ಯಿಕವಾಗಾದರು ಒಬ್ಬರು ಮಾರ್ಷಲ್ ಬಂದಿದ್ದರೆ ನಾನು ಇವತ್ತು ತಲೆ ಬಾಗಿಸಿ, ಯಾವ ಮಾರ್ಷಲು ಬರಲಿಲ್ಲ ಸರ್. ಹಾಗಾಗಿ ಕೂಡಲೇ ಮಾರ್ಷಲ್ ಸೇವೆ ಹಿಂಪಡಿಬೇಕು. ಯಾಕಂದರೆ ಡೌನ್ ಟು ಅರ್ತ್ ಕೆಲಸ ಮಾಡೋದು ಹೆಲ್ತ್ ಇನ್ಸ್ಪೆಕ್ಟ್ರುಗಳು, ಅವರ ಒಡನಾಟ ಹೆಂಗಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಮಾರ್ಷಲ್ಗಳು ವೇಸ್ಟ್. ಇವತ್ತು ಬೆಂಗಳೂರು ನಗರದ ನಾಗರಿಕರ ತೆರಿಗೆ ದುಡ್ಡನ್ನ ಹಾಳಾಗ್ತಾಯಿದೆ. ಹಾಗಾಗಿ ಆ ತೆರಿಗೆ ದುಡ್ಡನ್ನಾದರೂ ಉಳಿಸ್ಬೇಕು. ಕನಿಷ್ಠ ಪಕ್ಷ ಈಗಿರೋ ಪರಿಸ್ಥಿತಿಯಲ್ಲಿ ಸುಮಾರು ನಾನು ಮಾರ್ಷಲ್ಗಳಿಗೆ ಒಂದು 60-70 ಲಕ್ಷ ಖರ್ಚಾಗ್ತಾಯಿದೆ ಅಂತ ಮಾಹಿತಿ ಇದೆ ಒಂದು ತಿಂಗಳಿಗೆ. ಅವ್ರನ್ನ ಸ್ಥಗಿತ ಮಾಡಿದ್ರೆ ಆ ದುಡ್ಡು GBA ಅಧಿಕಾರಿಗಳು ಮತ್ತು ಮಾರ್ಷಲ್ಗಳ ನಡುವೆ ಸಮನ್ವಯ ಇಲ್ಲ ಅಂತನಾ ಅಥವಾ ಹೇಗೆ ಸರ್? ಸರ್, ಅವರು ಇಟ್ಲರ್ ಧೋರಣೆ. ಮಾರ್ಷಲ್ಗಳು ಇದ್ದಾರಲ್ಲ, ಅವರು ಯಾವ ಹೆಲ್ತ್ ಇನ್ಸ್ಪೆಕ್ಟ್ರ್ ಮಾತು ಕೇಳಲ್ಲ. ಹಾಗಾಗಿ ಅವ್ರನ್ನ ತೆಗಿಲೇಬೇಕು. ಇಲ್ಲ ಅವರೇ ಹೇಳ್ಬಿಡ್ಲಿ, ನಾವು ಯಾರು ಅಧೀನದಲ್ಲಿ ಕೆಲಸ ಮಾಡ್ತೀನಿ ಮಾರ್ಷಲ್ ಹೇಳಿದ್ರೆ ನಾನು ಅದಕ್ಕೆ ತಲೆ ಬಾಗ್ತೀನಿ. ಸರ್, ಈಗ ನಿಮ್ಮ ಪ್ರಕಾರ ಮಾರ್ಷಲ್ಗಳ ಡ್ಯೂಟಿ ಏನು ಅಂತ ಹೇಳಿ? ಮಾರ್ಷಲ್ಗಳ ಡ್ಯೂಟಿ ಫಸ್ಟ್ ನಮಗೆ ಮಾಹಿತಿ ಬಂದಿದ್ದು ನಂತರ ಅವ್ರು ಕೋವಿಡ್ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಅದು ಬಿಟ್ಟರೆ ಪಾಟ್ ಹೋಲ್ಸ್ ಅಂತ ಏನಿದೆ ಅದನ್ನು ಮಾಹಿತಿನ ಇಂಜಿನಿಯರಿಂಗ್ ಕೊಡಬೇಕು ಅಂತ, ಇಲ್ಲಾಂದರೆ ಪ್ಲಾಸ್ಟಿಕ್ ಕವರು ಮತ್ತು ಕಸ ಸಂಗ್ರಹಣೆಗೆ ಮಾತ್ರ ಕೊಟ್ಟಿದ್ದಾರೆ. ಆದರೆ ಅವರು ಆ ಕೆಲಸಗಳು ಯಾವುದೂ ಏನು ಮಾಡ್ತಾಯಿಲ್ಲ ಸರ್. ಅದರಿಂದ ಯಾರೋ ಕಾರಣದ ಕೈ ಇದ್ದಾರೆ, ಕೂಡಲೇ ಅವ್ರು ಮಧ್ಯಪ್ರವೇಶ ಮಾಡಿ ಅವ್ರ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡೋದು. ಸರ್, ಈಗ ಈ ಒತ್ತುವರಿ ತೆರವು ಮಾಡೋಂಥದ್ದಾಗಿರ್ಬೋದು, ಈ ಥರದ ವಿಚಾರಗಳಲ್ಲಿ ಮಾರ್ಷಲ್ಗಳು ಸಪೋರ್ಟ್ ಮಾಡಬೇಕು ಅಥವಾ ಅಧಿಕಾರಿಗಳ ಜೊತೆಗೆ ಇರಬೇಕು ಅನ್ನುವಂಥದ್ದು ಏನಾದ್ರು ಇದೆಯಾ, ನಿಯಮ ಇದೆಯಾ ಅಥವಾ ಹೇಗೆ ಅಂತ? ಸರ್, ಈಗ ಸಾರ್ವಜನಿಕರು ಕೆಲಸ ಮಾಡ್ತಾಯಿದ್ದೀವಿ. ಈಗ ಇಂಜಿನಿಯರು ಇರ್ತಾರೆ, ರೆವಿನ್ಯೂರು ಇರ್ತಾರೆ, ಹೆಲ್ತವರು ಇರ್ತಾರೆ. ಆ ಸಂದರ್ಭದಲ್ಲಿ ಬಂದು ನಿಂತ್ಕೊಂಡು ಕೆಲಸ ಮಾಡೋದು ಉಸ್ತುವಾರಿ ನೋಡ್ಕೊಳ್ಳೋತಾನೆ. ಅಟ್ಲೀಸ್ಟ್ ನೋಡಿದ್ರೆ ಜನಗಳಿಗೆ ಮಾರ್ಷಲ್ಗಳು ನೋಡಿದ್ರೆ ಸ್ವಲ್ಪ ಭಯ ಅನ್ನೋದು ಇರುತ್ತೆ, ಬೈದ ವಾತಾವರಣ. ಅವ್ರು ಏನು ಮಾಡಿದೆ ಈ ರೀತಿ ತಟಸ್ಥ ಆಗ್ಬಿಟ್ರೆ ಇದ್ರ ಹೊಣೆಗಾರಕ್ಕೆ ಯಾರು? ಸರ್, ಈಗ ಚೀಫ್ ಕಮಿಷನರ್ಗೆ ಏನಾದ್ರು ಮನವಿ ಕೊಡ್ತೀರಾ ಸರ್? ಮಾರ್ಷಲ್ಗಳು ರೆಡಿ ಇದೆ ಸರ್, ಮನವಿ ಸಿದ್ಧವಾಗಿದೆ. ಚೀಫ್ ಕಮಿಷನರ್ ಕಾಯ್ತಾ ಇದ್ದೀವಿ. ಈಗ ಬರ್ತಿದ್ದಂಗೆ ಅದಕ್ಕೆ ಎಲ್ಲ ಕಾಯ್ತಾ ಇದ್ದೀವಿ, ಕೊಟ್ಬಿಟ್ಟು ಅವ್ರನ್ನ ಸ್ಥಗಿತ ಮಾಡಬೇಕಂತ ಹೇಳ್ತೀವಿ. ಸೊ ಇದಿಷ್ಟು ಅಮೃತರಾಜ್ ಹೇಳ್ತಾ ಇರುವಂತಹ ಮಾತು. ಅಂದರೆ ಸರ್ಕಾರಿ ನೌಕರರು ಅಂದರೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡುವಂಥ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ಮಾರ್ಷಲ್ಗಳು ಸಪೋರ್ಟನ್ನು ಮಾಡಬೇಕು. ಆದರೆ ನಿನ್ನೆ ನಡೆದಂತಹ ಇನ್ಸಿಡೆಂಟ್ನಲ್ಲಿ ಮಾರ್ಷಲ್ಗಳು ಒಬ್ಬರು ಕೂಡ ಬರಲಿಲ್ಲ. ಸೊ ಹಾಗಾಗಿ ಅವರ ಸೇವೆ ಅಥವಾ ಅವರ ಅಗತ್ಯ ನಮ್ಮ ಕಾರ್ಪೊರೇಷನ್ಗಿಲ್ಲ. ಕೂಡಲೇ ನಾನು GBA ಮುಖ್ಯ ಆಯುಕ್ತರಿಗೆ ಮನವಿಯನ್ನು ಮಾಡ್ತೀನಿ, ಅವರ ಸೇವೆಯನ್ನು ವಾಪಸ್ ಪಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವು ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.